ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ನಾನೀಗ ಶೋ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ ಹ್ಯಾಂಡ್ಮೇಡ್ ಪಂಚಲೋಹ ಮಾಂಗಲ್ಯ ಚೈನ್ಗಳನ್ನ ಶೋ ಮಾಡ್ತಾ ಇರೋದಂತದ್ದು. ಇದೆಲ್ಲ ಮತ್ತೆ ರೀಸ್ಟಾಕ್ ಆಗಿದೆ. ನಿಮಗೆ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೇಮ್ ಆಸ್ ಇಟ್ ಈಸ್ ನಿಮಗೆ ಗೋಲ್ಡೇ ಅನ್ಕೋಬೇಕು, ಆ ಟೈಪಲ್ಲಿ ಬರೋವಂಥ ಒಂದು ಹ್ಯಾಂಡ್ಮೇಡ್ ಮಾಂಗಲ್ಯ ಚೈನ್ಗಳಾಗಿರುತ್ತೆ. ಇದೆಲ್ಲ ನಾನೀಗ ಶೋ ಮಾಡ್ತಾ ಇರೋ ಬಂದು ನಿಮಗೆ 30 ಇಂಚಸ್ ಲೆಂತ್ ಬರೋ ಅಂಥದ್ದು. ನೋಡ್ತಾ ಇರ್ಬೋದಲ್ಲ, ನಾವು ತಾಲಿ ಎಲ್ಲ ವೇರ್ ಮಾಡಿದ್ರೆ ಇಷ್ಟು ಲೆಂತ್ ಬರುತ್ತೆ. ಮತ್ತೆ ಇದು ಒಂದು ರೆಗ್ಯುಲರ್ ಸೈಜ್, ಹೈಟ್ ಪರ್ಸನಾಲಿಟಿ ಇದ್ದರು ಈ ಸಣ್ಣ ಸೈಜಲ್ಲಿ ಅಂದರೆ ಒಂದು ಸ್ಮಾಲ್ ಸೈಜಲ್ಲಿ ಕ್ಯಾರಿ ಮಾಡಿದ್ರೆ ಇದೊಂದು 60 ಗ್ರಾಮ್ಗೆ ಏನಾದ್ರು ನಾವು ವೇರ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ಅಷ್ಟಪ್ಪದಲ್ಲಿ ನಿಮಗೆ ಕಾಣಿಸೋ ಅಂಥ ಒಂದು ಮಾಂಗಲ್ಯ ಚೈನ್ ಆಗಿರುತ್ತೆ. ಇದೇ ರೀತಿಯಾಗಿ ನಿಮಗೆ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಬಂದಿರೋ ಅಂಥ ಒಂದು ಮಾಂಗಲ್ಯ ಚೈನ್ ಆಗಿರುತ್ತೆ. ಇದಕ್ಕಿಂತ ಒಂದೆಳೆ ಒಂಚೂರು ನೋಡಿ, ಈ ಥರ ಒಂದೆಳೆ ಒಂಚೂರು ದಪ್ಪ ಬಂದಿರುತ್ತೆ. ನಿಮಗೆ ಮೀಡಿಯಂ ಸೈಜ್ ಆದರೂ ತೊಗೋಬೋದು, ಇಲ್ಲ ಅಂತ ಹೇಳಿದ್ರೆ ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ, ಇದು ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಸೈಜ್ ಒಂದು ಸ್ವಲ್ಪ ದಪ್ಪ ಇರುತ್ತೆ. ನಿಮ್ಗೆ ಮೀಡಿಯಂ ಬೇಕಂದ್ರೆ ಮೀಡಿಯಂ ತೊಗೊಳ್ರಿ, ಇಲ್ಲ ಫುಲ್ ಸ್ಮಾಲ್ ಬೇಕಂದ್ರೆ ಸ್ಮಾಲ್ ಆದರೂ ತೊಗೋಬೋದು. 30 ಇಂಚಸ್ಸಲ್ಲಿ ಸಿಂಗಲ್ ಎಳೆ ಮತ್ತು ಡಬಲ್ ಎಳೆ ಎರಡೂ ಇರುತ್ತೆ. ನಿಮಗೆ ಯಾವುದ್ರಲ್ಲಿ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ 24ಅಲ್ಲಿ ಕೂಡ ಅವೈಲೇಬಲ್ ಇದೆ. 24 ನಾನು ಹಾಗೆ ಶೋ ಮಾಡ್ತೀನಿ ನೋಡಿ. ಇದು ಬಂದು ನಿಮಗೆ 24ಅಲ್ಲಿ ಬರುತ್ತೆ. 24ಗೂ 30ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, ಇದು ಬಂದು 24 ಆಗಿರುತ್ತೆ. ಇದು ಬಂದು 24 ಆದರೆ ಇಷ್ಟ ಇರುತ್ತೆ. ನೀವು ತಿನ್ನಿದ್ದು ಮತ್ತು ಹೈಟ್ ಕಮ್ಮಿ ಇದ್ದವ್ರಿಗೆ 24 ಇಸ್ ಬೆಸ್ಟ್ ಅಂದ್ಕೊಳ್ತೀನಿ. 30 ಅಂದವ್ರಿಗೆ ಹೈಟ್ ಪರ್ಸನಾಲಿಟಿ ಇದ್ರೆ ಈ 30 ಇಂಚಸ್ಸಲ್ಲಿ ನೋಡ್ಬೋದು. ನಿಮ್ಗೆ 2 ಸೈಜಲ್ಲಿ ಯಾವ ಸೈಜ್ ಆದರೂ ತೊಗೋಬೋದು, ಎಷ್ಟು ಇಂಚ್ ಆದರೂ ನೋಡ್ಬೋದು. ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಟಚ್ ಆ್ಯಂಡ್ ಫೀಲ್ ಮಾಡಿ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂದರೂ ಕೂಡ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿದ್ರೆ ಮೋರ್ ಕಲೆಕ್ಷನ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನಭಾರತಿ ಫಸ್ಟ್ ಬ್ಲಾಕ್, ನಿಯರ್ ಬೆಂಗಳೂರು ಆಸ್ಪತ್ರೆ ಅಥವಾ ಮೆಡ್ಸಾಲ್ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಈ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ.